ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ವಾಪಸ್ ಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ. ಶಾಸಕ ದೊಡ್ಡನಗೌಡ ಪಾಟೀಲ್. ಕುಷ್ಟಗಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಾಗರಿಕರನ್ನ ಮತ್ತು ಮಾಧ್ಯಮದವರನ್ನ ಹಾಗೂ ವಿರೋಧ ಪಕ್ಷವನ್ನ ಹತ್ತಿಕ್ಕುವ ಸಲುವಾಗಿ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ಇಲ್ಲಿನ ತಾಲೂಕು ಬಿಜೆಪಿ ಮಂಡಲದ ಹಾಗೂ ತಾಲೂಕಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಸನ್ಮಾನ್ಯ ಶ್ರೀ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಮಾತನಾಡುವ ಹಕ್ಕನ್ನ ನೀಡಿದ್ದಾರೆ. ಆದರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆ ಜಾರಿಗೆ ತಂದಿದ್ದರಿಂದ ಈ ಕಾಯ್ದೆ ನಮ್ಮ ಭಾರತದ ಸಂವಿಧಾನಕ್ಕೆ ವಿರೋಧವಾಗಿದೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತಹ ಕೆಲಸ ಮಾಡುತ್ತದೆ. ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಗ್ಗೆ ಯಾರಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಲು ಹೋದ್ರೆ ಅಥವಾ ಚರ್ಚೆ ಮತ್ತು ಪ್ರಶ್ನೆ ಮಾಡಲು ಹೋದ್ರೆ ಅತ್ಯಂತ ಕಠಿಣವಾದ ಕಾಯ್ದೆಯನ್ನ ಜಾರಿಗೆ ತಂದು ಎಲ್ಲರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಈ ಸರ್ಕಾರ ಕೂಡಲೇ ಈ ಕಾಯ್ದೆಯನ್ನ ಜಾರಿಗೆ ತರದೆ ವಾಪಸ್ ಪಡೆದು ಈ ರಾಜ್ಯದ ನಾಗರಿಕ ಹಿತವನ್ನ ಕಾಪಾಡಬೇಕೆಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್, ತಾಲೂಕಾ ಬಿಜೆಪಿ ಮಂಡಲದ ಅಧ್ಯಕ್ಷ ಮಹಂತೇಶ್ ಬಾದಾಮಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆ ಮಹೇಶ್, ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ತಾಲೂಕು ವಕೀಲರು ಸಂಘದ ಅಧ್ಯಕ್ಷರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೈಲಜಾ ಬಾಗ್ಲಿ, ಪ್ರಭು ಶಂಕರಗೌಡ ಪಾಟೀಲ್, ರಮೇಶ್ ಕೊಳ್ಳಿ, ಶುಕುಮುನಿ ಗುರುವಿನ, ದೊಡ್ಡಪ್ಪ ಗುಣದಾಳ, ಸಂಗನಗೌಡ ಜೈನ್ರ, ಬರಮಗೌಡ ಬ್ಯಾಲಿಹಾಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವ ಟಿವಿ, ಕುಷ್ಟಗಿ. ಮನುಷ್ಯ ಹಕ್ಕು ಮತ್ತು ಕರ್ತವ್ಯಗಳು ಈ ಒಂದು ಕೊಂಡೆರಡು ಗಾಲಿದ್ದಂತೆ. ನಮ್ಗೆ ಎಷ್ಟು ಹಕ್ಕು ಕೊಟ್ಟಿದೆ ಅಷ್ಟು ಕರ್ತವ್ಯ ಪಾಲಿಸಬೇಕಾಗತ್ತ. ಅಂದ್ರೇನು? ಯಾವುದೇ ನಾವು ಬದುಕಬೇಕು, ನಮ್ಮ ಆಜುಬಾಜು ಇದ್ದವ್ರನ್ನು ಬದುಕಬೇಕು. ಈಗ ಉದಾಹರಣೆ, ಈಗ ಸರ್ಕಾರ ಹೊಟ್ಟಿರೋದು ಸಂವಿಧಾನ ವಿರೋಧಿ. ಸಂವಿಧಾನದಲ್ಲಿ ಇದ್ದಂತನ್ನ ಅದನ್ನ ವಿರೋಧ ಸಂವಿಧಾನ ಇದ್ದದ್ದನ್ನು ತೆಗೆದುಹಾಕತ್ತಿದೆ. ಅಂದ್ರೆ ಸಮಾನತೆ, ನಮ್ಮಲ್ಲಿ ಕೆಲವು ಹಕ್ಕು, ಸ್ವಾತಂತ್ರ್ಯ, ಮಾತಾಡುವ ಸ್ವಾತಂತ್ರ್ಯ, ಆಮೇಲೆ ಜೀವಿಸುವ ಸ್ವಾತಂತ್ರ್ಯ, ಎಲ್ಲಾ ಹಕ್ಕುಗಳು ಕೊಟ್ಟಿದೆ. ಅದರಲ್ಲಿ ಮಾತಾಡುವ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಅವ್ರಿಗೆ ಅವನಿಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅಥವಾ ಅವನಿಗೆ ಅನ್ಯಾಯ ಬಂದಾಗ ಅದನ್ನ ಹಿಡಿದೇಳುವ ಹಕ್ಕು ಪ್ರತಿಯೊಬ್ಬ ದೇಶದ ಮಾನವನಿಗೆ ಇದೆ. ಆ ಹಕ್ಕನ್ನು ಮಾತಾಡಬಾರ್ದು. ನಾವು ಮಾಡಿದ್ದೇ ಸರ್ಕಾರ, ನಾವು ಹೇಳಿದ್ದೇ ಸರ್ಕಾರ, ಅಂದ್ರೆ ಇದು ನಿರಂಕುಶ ಸರ್ಕಾರ ಅಂತ ಹೇಳ್ಕೊಳ್ತಿರ್ಬೇಕು. ಏನು ಈ ದಿನ ಕರ್ನಾಟಕ ಸರ್ಕಾರವು ಜಾರಿಗೆ ತರ್ತಿರ್ತಕ್ಕಂಥ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನ ವಿರೋಧಿಸಿ ಈ ದಿನ ಭಾರತೀಯ ಜನತಾ ಪಕ್ಷವು ರಾಜ್ಯಾದ್ಯಂತ ಒಂದು ಉಗ್ರವಾದಂತ ಹೋರಾಟವನ್ನ ಹಮ್ಮಿಕೊಂಡಿದೆ. ಈ ದಿನ ಈ ಹೋರಾಟದ ಮುಖಾಂತರವಾಗಿ ಕೂಡಲೇ ಏನು ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಯ್ದೆಯನ್ನ ತಡೆ ಹಿಡಿಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕಾ ಕಾರ್ಯಾಲಯದಲ್ಲಿ ತಹಶೀಲ್ದಾರರ ಮುಖಾಂತರವಾಗಿ ಮಾನ್ಯ ಗಣವತ್ತ ರಾಜ್ಯಪಾಲರಿಗೆ ಈ ದಿನ ನಾವುಗಳು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ ಕಾಂಗ್ರೆಸ್ ಸರ್ಕಾರವು ಈ ಮನವಿಯನ್ನ ಪುರಸ್ಕಾರವನ್ನಗೊಳಿಸಿ ತಾವು ಏನು ತರಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಜನವಿರೋಧಿ ನೀತಿಯನ್ನ ಕೂಡಲೇ ಕೈಬಿಟ್ಟು ಈಗಾಗಲೇ ಆಗಿರ್ತಕ್ಕಂಥ ತಪ್ಪನ್ನ ಪ್ರತಿಪಕ್ಷಗಳಿಗೆ ಕ್ಷಮೆಯನ್ನ ಕೇಳಬೇಕಂತೇಳಿ ಈ ಮೂಲಕ ಆಗ್ರಹಿಸುತ್ತಾ ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ಹಿರಿಯ ವಕೀಲರು ಮತ್ತು ಪಕ್ಷದ ಮುಖಂಡರಾಗಿರ್ತಕ್ಕಂಥ HR ನಾಯಕರವರಿಂದ ಹಕ್ಕನ್ನ ಬೆಸೆದುಕೊಳ್ಳುವ ಹುನ್ನಾರವನ್ನ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಇರೋದಕ್ಕೆ ಮುನ್ನುಡಿ ಬರೋದಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಂತ ವಿಧೇಯಕಗಳನ್ನ ಪಾಸ್ ಮಾಡಿ ಏನು ನಾಗರಿಕರು ಮತ್ತು ಯಾವುದೇ ಒಂದು ಅನ್ಯಾಯ ಆದಾಗ ಭಾರತದ ನಾಗರಿಕರು ಮತ್ತು ಕರ್ನಾಟಕದ ನಾಗರಿಕರು ಅದರ ವಿರುದ್ಧ ಹೋರಾಟ ಮಾಡಬಾರ್ದು, ಅದನ್ನ ಹತ್ತಿಕ್ಕಬೇಕು ಮತ್ತು ವಿರೋಧ ಪಕ್ಷವನ್ನ ಹತ್ತಿಕ್ಕಬೇಕು ಅನ್ನೋ ಒಂದು ಹುನ್ನಾರದಿಂದ ಈ ಕಾಯ್ದೆಯನ್ನ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಅಲ್ಲೇ ಇಂಡಿ ಸಮೂಹ ಅಂದ್ರೆ ರಾಹುಲ್ ಗಾಂಧಿ ಅವರ ಒಕ್ಕೂಟ, ಆ SIR ವಿರುದ್ಧ ಮತಪಟ್ಟಿ ಪರಿಷ್ಕರಣೆ ವಿರುದ್ಧ ಸಂವಿಧಾನಾತ್ಮಕವಾಗಿ ಇದ್ರೂ ಕೂಡ ಯಾವ ರೀತಿ ವಿರೋಧ ಮಾಡಕತ್ತಾರ. ಇಲ್ಲಿ
ಅವರು ಸಂವಿಧಾನದಲ್ಲಿರ್ತಕ್ಕಂಥ ಇದನ್ನು ಇಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳಕತ್ತಾರೆ. ದ್ವೇಷ ಭಾಷಣ ಮತ್ತು ದ್ವೇಷ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿಗೊಳಿಸುವ ಮೂಲಕ ವಿರೋಧ ಪಕ್ಷದ ಮತ್ತು ಮಾಧ್ಯಮಗಳ ಹಕ್ಕನ್ನು ಕಸಿತಕ್ಕಂಥ ಕಾಯ್ದೆ ಜಾರಿ ಮಾಡತಕ್ಕಂಥದ್ದು ಹೊರಟಿದೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಮಂಡಲಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ನಾಳೆ ಅಥವಾ ನಾಡಿದ್ದು ರಾಜ್ಯಪಾಲರಿಗೆ ಆ ಮಸೂದೆಯನ್ನ ಅಂಗೀಕರಿಸಬೇಡಿ, ಕಾಯ್ದೆ ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಕೊಡೋದಕ್ಕೆ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ. ಅದರ ಹಂತವಾಗಿ ಇವತ್ತು ಮಂಡಲದಲ್ಲಿ ನಿನ್ನೆ ತಾನೇ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಅಂತಕ್ಕಂಥದ್ದನ್ನು ಸೂಚನೆ ಬಂದ ಮೇಲೆ ಅಧ್ಯಕ್ಷತೆ ವಹಿಸತಕ್ಕಂಥ ಮಂಡಲ ಅಧ್ಯಕ್ಷತೆ ಪ್ರತಿನಿಧಿ ನಾವೆಲ್ಲರೂ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೋಡಿರ್ಬೋದು. ಯಾಕಂದ್ರೆ ಈಗೆಲ್ಲ ನೇರ ಪ್ರಸಾರ ಇರ್ತದೆ. ನಾವು ಒಬ್ಬ ಸಚಿವರು ಸುಳ್ಳು ಮಾಹಿತಿಯನ್ನ ಸದನಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಏನು ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾರೆ, ಅದನ್ನ 2 ತಿಂಗಳ ಹಣವನ್ನು ಕೊಳ್ಳೆ ಹೊಡಿಬೇಕು ಅಂತೇಳಿ ಸದನದಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟು ಅದರ ಸುಳ್ಳು ಮಾಹಿತಿ ಯಾಕೆ ಕೊಟ್ಟರು ಅಂತಕ್ಕಂಥದ್ದನ್ನ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಬಿಲ್ ಅನ್ನ ಕೈಗೆ ಎತ್ಕೊಂಡು ಪಾಸ್ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತೀವಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ನಾವು ವಿರೋಧ ಪಕ್ಷ ಎಷ್ಟೇ ಕೇಳಿದ್ರು ಕೂಡ ಚರ್ಚೆಗೆ ಅವಕಾಶ ಕೊಡದೇನೆ ನಮ್ಮ ಎಲ್ಲೆಲ್ಲಿ ಇರ್ತಕ್ಕಂಥವ್ರನ್ನ ಅಂದ್ರೆ ಆರ್ಡರ್ನಲ್ಲಿ ಇಲ್ಲದೆ ಇದ್ರು ಕೂಡ ಅಧಿವೇಶನ ಆರ್ಡರ್ನಲ್ಲಿ ಇಲ್ಲದೆ ಇದ್ರು ಕೂಡ ಬಿಲ್ ಪಾಸ್ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಅದ್ರ ಬಗ್ಗೆ ವಿಧಾನ ಪರಿಷತ್ನಲ್ಲಿ 5.5 ತಾಸು ಚರ್ಚೆ ಆದರೂ ಕೂಡ ಸರ್ಕಾರ ಯಾವುದೇ ವಿರೋಧ ಪಕ್ಷದವರು ಮತ್ತು ಮಾಧ್ಯಮದವರ ಯಾವುದೇ ಮಾತುಗಳನ್ನು ಕೇಳದೇನೆ ಏಕಾಏಕಿ ಕಾನೂನು ಮಾಡೋದಕ್ಕೆ ಇವತ್ತು ಹೊರಟಿದೆ. ಇದು ದ್ವೇಷಮಯ ಅಂತಂದ್ರೆ ಹಿಂದೆ ಈಗಾಗಲೇ ಮಾತನಾಡ್ತಕ್ಕಂಥ ಅಧ್ಯಕ್ಷರು ಮತ್ತು ಮಹೇಶ್ ಅವರು ಮತ್ತು ನಮ್ಮ ಯಾರಾದರೂ ದ್ವೇಷಮಯವಾಗಿರ್ತಕ್ಕಂಥ ಭಾಷಣವನ್ನು ಅವರೊಳಗೆ ಮಾತಾಡಿದ ಸಾಕು ಒಳಗೋ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಏನಾದ್ರು ಕಾರ್ಟೂನ್ಗಳನ್ನ ಅಥವಾ ಮಾಧ್ಯಮದವರು ಏನಾದರೂ ಈ ರೀತಿ ಪ್ರಚೋದನಕಾರಿ ಇರ್ತಕ್ಕಂಥ ಹೇಳಿಕೆಯನ್ನ ಅದ್ರ ಬಂದ್ರೆ ಎಮರ್ಜೆನ್ಸಿ ಕಾಂಗ್ರೆಸ್ ಹೊರಟಿದೆ. ಇವತ್ತು ಎಲ್ಲ ಕಡೆ ಕೂಡ ಓಲೈಕೆ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಹಿನ್ನೆಲೆ ಒಳಗಡೆ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರು ಕೂಡ ಇದರ ಸವಿವರ ಇರ್ತಕ್ಕಂಥ ವಿವರವನ್ನು ವಿವರಿಸುವ ಮೂಲಕ ಇದು ಕಾಯ್ದೆ ಆಗದ ಹಾಗೆ ತಡೆಗಟ್ಟತಕ್ಕಂಥ ಕೆಲಸ ಎಲ್ಲ ಪ್ರಯತ್ನಗಳು ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದೆ, ಕೇವಲ ವಿರೋಧ ಪಕ್ಷಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ಏನಾದರೂ ಈ ರಾಜ್ಯದ ಜನ ಪ್ರಶ್ನೆ ಮಾಡಬಾರ್ದು, ಮಾಡಿದ್ರೆ ಅಭಿವೃದ್ಧಿ ಕೆಲಸ ಎಲ್ಲಿದೆ ಏನು ಅಂತಕ್ಕಂಥದ್ದನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಹಾಗಾಗಿ ಇಂಥ ಬೇರೆ ಬೇರೆ ಹಲವಾರು ಕಾಯ್ದೆಗಳನ್ನು ತರೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಕೆಲಸವನ್ನು ಮರೆಮಾಚತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಇದೇ ರೀತಿ ನೀವು ಮುಂದುವರೆದ್ರೆ ಬಹುಶಃ ಈ ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಮೊನ್ನೆ ಗೊತ್ತಿದೆ, ಒಬ್ಬ ಸಚಿವರು ಸದನದಲ್ಲಿ ಸದನ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಸುಳ್ಳು ಕೊಡಬಾರ್ದು, ಅದು 5,000 ಕೋಟಿಯನ್ನ ಸುಳ್ಳು ಮಾಡ್ತಕ್ಕಂಥ ಕೆಲಸ ಅವತ್ತು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣದಲ್ಲಿ ನಾವೇನು ಜನರಿಗೆ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಯಾರು ಕೂಡ ಭಾಗ್ಯಗಳಿಗೆ ಅಥವಾ ಗೃಹಲಕ್ಷ್ಮಿಗೆ ಯಾರು ಕೂಡ ವಿರೋಧ ಇಲ್ಲ. ಆದ್ರೆ ಸದನದಲ್ಲಿ ಆ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಮಾರ್ಚ್ ಬಿಟ್ಟು ಉಳಿದ 10 ತಿಂಗಳು ಹಾಕಿವಿ ಅಂತೇಳಿ. ಇಲ್ಲ ನಾವು ಹಾಕಿಲ್ಲ ಅಂತ ನಾವು ಸದಸ್ಯರು ಕೇಳಿದ್ರು ಕೂಡ ಎಲ್ಲವೂ ಕೊಟ್ಟಿದ್ದೇವೆ, ನಿಮ್ದು ಮಹಾರಾಷ್ಟ್ರದ ಹಂಗ್ ಮಾಡಿಲ್ಲ ಹಿಂಗ್ ಅಂದ್ರೆ ಮರೆಮಾಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದ್ರ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಯ್ದೆಯಲ್ಲಿ ಪಾಸ್ ಮಾಡ್ತಕ್ಕಂಥ ಕೆಲಸ ಆಯ್ತು. ಮುಂದಿನ ದಿನಮಾನಗಳಲ್ಲಿ ಇದು ವಾಪಸ್ ತೆಗೆದುಕೊಂಡು ಹೋದ್ರೆ ನಾವಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ದಂಗೆ ಆಗ್ತಕ್ಕಂಥ ಕೆಲಸ ಆಗ್ತಿದೆ. ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮರೆತು ಈ ರೀತಿಯ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮತ್ತು ಯಾವ್ದಾದ್ರು ಕೊಮ್ಮನ ಒಲೈಸಲಿಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ತಕ್ಕ ಪಡೆಯತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಮತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡಿ ಇದನ್ನ ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯಪಾಲ